ನಮಸ್ಕಾರ ಸ್ನೇಹಿತರೆ, ಬನ್ನಿ ಮಾಡೋಣ ಈ ದಿವಸ ಟೊಮೆಟೊ ಕಾಯಿ ಚಟ್ನಿ. ಘಮ ಘಮ ಟೊಮೆಟೊ ಕಾಯಿ ಚಟ್ನಿ ಹೇಗೆ ಮಾಡೋದು. 4 ಟೊಮೆಟೊ ಕಾಯಿನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಬೇಕಾಗುವಂಥ ವಸ್ತು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 4-5 ಹಸಿಮೆಣಸು, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂಚೂರು ಇಂಗು, ಹಾಗೆ 1 ಕಪ್ಪಷ್ಟು ತೆಂಗಿನಕಾಯಿ. ಈಗ ಟೊಮೆಟೊ ಹಣ್ಣಲ್ಲ ಇದು ಕಾಯಿ, ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡ್ಬಿಡಿ. ಹಾಗೆ ಹಸಿಮೆಣಸನ್ನು ಸೀಳು ಮಾಡಿ ಇಟ್ಕೊಳ್ಳಿ. ಒಂದು ಸಣ್ಣ ಬಣಗ್ಲನ್ನ ಒಲೆ ಮೇಲಿಟ್ಟು 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಅಥವಾ 1 ಟೀ ಸ್ಪೂನಷ್ಟು ನಿಮಗೆ ಬೇಕಾದಾಗ ಎಣ್ಣೆ ಹಾಕಿ ಈ ಉದ್ದಿನಬೇಳೆ ಹಾಕಿ ಅದನ್ನು ಚೆನ್ನಾಗಿ ಕೆಂಪಾಗೋಲ್ಲವರೆಗೆ ಹುರಿಬೇಕು. ಇದು ಬಿಳಿ ಬಿಳಿ ಹಾಗೆಲ್ಲ ಇದ್ದರೆ ಲೋಳಿ ಆಗುತ್ತೆ. ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಹಚ್ಚಿಟ್ಟ ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಇಂಗು ಇದೆಲ್ಲ ಹಾಕಿ ಟೊಮೆಟೊ ಕಾಯಿ ಸ್ವಲ್ಪ ಮೆದು ಆಗೋಲ್ಲವರೆಗೆ, ಸಾಫ್ಟ್ ಆಗೋಲ್ಲವರೆಗೆ ಹುರಿಬೇಕು. ಹಾಗೆ ಇದಕ್ಕೆ ನೀವು ಹುಣಸೆಹಣ್ಣನ್ನು ಬೆರೆಸಿ ಹುಣಸೆ ಹಣ್ಣನ್ನು ಸಹ ಹುರ್ಕೊಳ್ಳಿ. ಅದು ಸ್ವಲ್ಪ ಮೆದು ಆದರೆ ಅರಿಲಿಕ್ಕೆ ಸರಿಯಾಗತ್ತೆ, ಅದು ಸುಲಭ ಆಗುತ್ತೆ. ಸರಿಯಾಗುತ್ತೆ ಅಂದರೆ ಸುಲಭ ಆಗುತ್ತೆ. ಇಂಗನ್ನು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಇದೆಲ್ಲನ ಹಾಕಿ ಚೆನ್ನಾಗಿ ಹುರಿದು ಈಗ ನೀವು ಗ್ಯಾಸ್ ಆಫ್ ಮಾಡಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡದನ್ನ ಹಾಕಿ ಚೆನ್ನಾಗಿ ಮುಚ್ಚಿ ಅದು ತಣ್ಣಗಾದ ಮೇಲೆ ನೀವು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಬೇಕಾದಷ್ಟು ಬೆರೆಸಿ ಅರೆದ್ರೆ ನಿಮ್ಮ ಚಟ್ನಿ ತಯಾರು. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ